ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. 8ನೇ ತರಗತಿ ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನದ 2ನೇ ಭಾಗದ ಪಾಠಗಳನ್ನು ನಾನಿವಾಗ ಮಾಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗದೇ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀವಿ. ಆ ಲಿಂಕ್ನ ಮೂಲಕ ನೀವು ಜಾಯಿನ್ ಆಗ್ಬೋದು. ಈ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೋಬಹುದು. ಹಾಗೆ ಈಗಾಗಲೇ ನಮ್ಮ ಐಡಿಯಾಸ್ ಫೋರಮ್ ತಂಡ ಹಲವಾರು ಕೋರ್ಸ್ಗಳನ್ನು ಲಾಂಚ್ ಮಾಡಿದೆ. ಅದರಲ್ಲಿ ಕೆಲವು NCERT ವಿಡಿಯೋಗಳು, DSCERT ವಿಡಿಯೋಗಳು, ತಮಿಳುನಾಡು ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಚರ್ಚೆ ಮಾಡಿದ ವಿಡಿಯೋಗಳು ಸಹ ನಿಮಗಿಲ್ಲಿ ಲಭ್ಯ ಆಗುತ್ತೆ. ಹಾಗೆ ನಿಮಗೊಂದು ಆಪ್ಷನ್ ಕೊಟ್ಟಿದ್ದೀವಿ. ಅಂದರೆ ನೀವು ಹೇಗೆ ನಮ್ಮ ಪಾಠಗಳಿಂದ ಉಪಯೋಗ ಪಡ್ಕೋತಾ ಇದ್ದೀರಿ, ಅದರಂತೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಮಗೆ ಟೆಕ್ನಾಲಜಿ ಅಳವಡಿಕೆಗಾಗಿ ಸ್ವಲ್ಪ ಮಟ್ಟಿನ ಸಹಾಯದ ಅವಶ್ಯಕತೆ ಇದೆ. ಅದರಿಂದ ಇಲ್ಲಿ 4 ಸ್ಕೀಮ್ಗಳನ್ನು ಕೊಟ್ಟಿದ್ದೀವಿ. 29, 59, 159 ಮತ್ತು ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 159 ರೂಪಾಯಿಗಳನ್ನು 8748814920 ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಿ ನಮಗೆ ಸಹಾಯವನ್ನು ಮಾಡ್ಬೋದು. ಈ ದುಡ್ಡಿನಿಂದ ನಾವು ನಮ್ಮ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ಕೋತೀವಿ. ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಟೆಕ್ನಾಲಜಿ ಅಳವಡಿಕೆಯ ಮೂಲಕ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನು ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇನ್ನು ಪಾಠಕ್ಕೆ ಬರೋಣ. ಇವತ್ತಿನ ಪಾಠ ಹಿಂದಿನ ತರಗತಿಯ ಮುಂದುವರೆದ ಭಾಗ. ಅಂದರೆ ಹಿಂದಿನ ಭಾಗದಲ್ಲಿ ನಾವು ರಾಷ್ಟ್ರೀಯ ಆದಾಯ, ತಲಾ ಆದಾಯದ ಬಗ್ಗೆ ಕಲಿತಿದ್ವಿ. ಈ ಭಾಗದಲ್ಲಿ ನಾವು ಸಣ್ಣ ಕೈಗಾರಿಕೆಗಳ ಬಗ್ಗೆ ಕಲಿತೀವಿ, ಕೃಷಿ ಬಿಕ್ಕಟ್ಟಿನ ಬಗ್ಗೆ ಕಲಿತೀವಿ. ಅದನ್ನು ಈಗ ನೋಡೋಣ. ಸಣ್ಣ ಕೈಗಾರಿಕೆಗಳು. ಕೈಗಾರಿಕಾ ಅಭಿವೃದ್ಧಿ ಅರ್ಥವ್ಯವಸ್ಥೆಯ ತ್ವರಿತಗತಿಯ ಅಭಿವೃದ್ಧಿಗೆ ಅವಶ್ಯಕ ಆಗಿರುತ್ತೆ. ಕೈಗಾರಿಕಾ ಅಭಿವೃದ್ಧಿ ಹೇಗಾಗುತ್ತೋ ಹಾಗೆ ನಮ್ಮ ಆರ್ಥಿಕ ವ್ಯವಸ್ಥೆಯೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ. ಯಾವ ಸ್ಥಳದಲ್ಲಿಯೇ ಆಗಲಿ ಸರಳ ತಾಂತ್ರಿಕತೆಯೊಂದಿಗೆ ಕಡಿಮೆ ಜನಸಂಖ್ಯೆಯ ಜನರನ್ನು ಉದ್ಯೋಗಕ್ಕೆ ತೆಗೆದುಕೊಂಡು ಸ್ಥಳೀಯ ಮಾರುಕಟ್ಟೆಯನ್ನು ಗಮನದಲ್ಲಿಟ್ಕೊಂಡು ಉತ್ಪಾದನೆಯಲ್ಲಿ ತೊಡಗುವಂತಹ ಸಣ್ಣ ಕೈಗಾರಿಕೆಗಳು ಒಟ್ಟಾರೆ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಅವುಗಳ ಯಂತ್ರೋಪಕರಣದಲ್ಲಿ ಮಾಡಿದಂತಹ ಹೂಡಿಕೆಯ ಪ್ರಮಾಣವನ್ನು ವ್ಯಾಖ್ಯಾನಿಸಲಾಗುತ್ತೆ. 2006ರಲ್ಲಿ ಏನಾಯಿತು, ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಅಭಿವೃದ್ಧಿ MSMED ಕಾಯಿದೆ ಈ ಕೆಳಗಿನ ಕೆಲವು ಡೆಫಿನೇಷನ್ಗಳನ್ನು ಕೊಡ್ತು. ಅಂದರೆ ಅತಿ ಸಣ್ಣ ಉದ್ಯಮ ಆದರೆ ಉತ್ಪಾದನಾ ವಲಯದಲ್ಲಿ ಯಂತ್ರೋಪಕರಣಗಳಲ್ಲಿ ಹೂಡಿಕೆ ಎಷ್ಟಿರಬೇಕು ಅಂತಂದರೆ ರೂಪಾಯಿ 25 ಲಕ್ಷಗಳವರೆಗೆ. ಇನ್ನು ಸೇವಾ ವಲಯ ಆದರೆ ಉತ್ಪಾದನಾ ವಲಯ ಆದರೆ ರೂಪಾಯಿ 25 ಲಕ್ಷ ಹೂಡಿಕೆ ಮಾಡಬಹುದು. ಸೇವಾ ವಲಯ ಆದರೆ ರೂಪಾಯಿ 10 ಲಕ್ಷವನ್ನು ಹೂಡಿಕೆ ಮಾಡಬಹುದು. ಇನ್ನು ಸಣ್ಣ ಉದ್ಯಮಗಳಲ್ಲಿ ಉತ್ಪಾದನಾ ವಲಯದಲ್ಲಿ ಯಂತ್ರೋಪಕರಣಗಳಲ್ಲಿ ಹೂಡಿಕೆ ಮಾಡೋದಾದರೆ ರೂಪಾಯಿ 25 ಲಕ್ಷದಿಂದ 5 ಕೋಟಿಗಳವರೆಗೆ ಹೂಡಿಕೆಯನ್ನು ಮಾಡಬಹುದು. ಹಾಗೆ ಸೇವಾ ವಲಯ ಆದರೆ ರೂಪಾಯಿ 10 ಲಕ್ಷದಿಂದ ರೂಪಾಯಿ 2 ಕೋಟಿಯವರೆಗೂ ಹೂಡಿಕೆಯನ್ನು ಮಾಡಬಹುದು. ಇನ್ನು ಮಧ್ಯಮ ಗಾತ್ರದ ಅಭಿವೃದ್ಧಿ, ಮಧ್ಯಮ ಗಾತ್ರದ ಕೈಗಾರಿಕಾ ವಲಯ ಅಂತಂದರೆ ಯಂತ್ರೋಪಕರಣಗಳಲ್ಲಿ ಅಂದರೆ ಉತ್ಪಾದನೆಯ ವಲಯ ಆಗಿದ್ದರೆ ರೂಪಾಯಿ 5 ಕೋಟಿಯಿಂದ 10 ಕೋಟಿಯವರೆಗೂ ನಾವು ಹೂಡಿಕೆಯನ್ನು ಮಾಡಬಹುದು. ಹಾಗೆ ಅದೇ ಸೇವಾ ವಲಯ ಆದರೆ ರೂಪಾಯಿ 2 ಕೋಟಿಯಿಂದ 5 ಕೋಟಿಯವರೆಗೂ ನಾವು ಹೂಡಿಕೆಯನ್ನು ಮಾಡಬಹುದು. ಈ ಕೋಷ್ಟಕ ಯಾರು ಮಾಡಿದ್ದು ಅಂತಂದರೆ 2006ರಲ್ಲಿ MSMED ಕಾಯ್ದೆ ಈ ರೂಲ್ಸನ್ನು ನೀಡಿತು. ಇನ್ನು ಸಣ್ಣ ಕೈಗಾರಿಕೆಗಳ ಮಹತ್ವ ಏನು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸಣ್ಣ ಕೈಗಾರಿಕೆಗಳ ಚಟುವಟಿಕೆಗಳನ್ನು ಹೆಚ್ಚಿಸೋದು ಆರ್ಥಿಕ ಪ್ರಗತಿಗೆ ಆಗಲಿ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಆಗಲಿ ಅತ್ಯಂತ ಇಂಪಾರ್ಟೆಂಟ್. ಇದು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ನಾವಿಲ್ಲಿ ಹೇಳಿದಂತೆ ಸಣ್ಣ ಕೈಗಾರಿಕೆಗಳು ಸ್ವರೂಪದಲ್ಲಿ ಶ್ರಮ ಆಧಾರಿತ ಆಗಿರುತ್ತೆ, ಅಪಾರ ಪ್ರಮಾಣದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಇನ್ನು ಸಂಪನ್ಮೂಲಗಳ ಮತ್ತು ಉದ್ಯಮ ಕೌಶಲ್ಯದ ಕ್ರೋಢೀಕರಣ ಆಗುತ್ತೆ. ಅಂದರೆ ಏನು, ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಿಂದ ದೊಡ್ಡ ಪ್ರಮಾಣದ ಉಳಿತಾಯಗಳನ್ನು ಮತ್ತು ಉದ್ಯಮಶೀಲತಾ ಕೌಶಲ್ಯವನ್ನು ಬಳಕೆ ಮಾಡುವಲ್ಲಿ ಯಶಸ್ವಿಯಾಗುತ್ತೆ.
ಅಂದರೆ ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಇರುವಂತಹ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತೆ ಮತ್ತು ಉದ್ಯಮಶೀಲ ಕೌಶಲ್ಯವನ್ನು ಬಳಕೆ ಮಾಡುತ್ತೆ. ಇದರಲ್ಲೂ ಕೂಡ ಅದು ಯಶಸ್ವಿಯಾಗಿದೆ. ಸಣ್ಣ ಉದ್ಯಮದಾರರು ಸೂಕ್ತ ಮತ್ತು ಕಡೆಗಣಿಸಲಾಗದಂತಹ ಪ್ರತಿಭೆಗೆ ಚಾಲನೆಯನ್ನು ನೀಡ್ತಾ ಇರೋರು ಅಂತ ಡಿಫೈನ್ ಮಾಡಲಾಗುತ್ತೆ. ಇನ್ನು ಇಲ್ಲಿ ಆದಾಯದ ಸಮ ಹಂಚಿಕೆ ಆಗುತ್ತೆ. ಸಣ್ಣ ಕೈಗಾರಿಕೆಗಳ ಸಂಪತ್ತು, ಆದಾಯ ಮತ್ತು ರಾಜಕೀಯ ಶಕ್ತಿಯ ಹೆಚ್ಚು ಸಮಾನ ಮರು ಹಂಚಿಕೆಗೆ ಕಾರಣ ಆಗುತ್ತೆ. ಇಲ್ಲಿ ದೊಡ್ಡ ಉದ್ಯಮದಂತೆ ಹಂಚಿಕೆಯಲ್ಲಿ ಅಸಮಾನತೆ ಇರಲ್ಲ. ಇನ್ನು ಕೈಗಾರಿಕೆಗಳ ಪ್ರಾದೇಶಿಕ ವಿಸ್ತರಣೆ. ಕೆಲವೇ ನಗರಗಳಲ್ಲಿ ಕೈಗಾರಿಕೆಗಳ ಕೇಂದ್ರೀಕರಣದಿಂದಾಗಿ ಏನಾಗುತ್ತೆ, ಅತಿಯಾದ ಜನದಟ್ಟಣೆ ಆಗುತ್ತೆ, ಮಾಲಿನ್ಯ ಆಗುತ್ತೆ, ಕೊಳಚೆ ಪ್ರದೇಶಗಳ ಉಗಮ ಆಗುತ್ತೆ. ಇವೆಲ್ಲ ಇತ್ಯಾದಿ ಕಾರಣಗಳು ಏನಾಗುತ್ತೆ, ಈ ರೀತಿಯ ಕಾರಣಗಳು ಏನಾಗುತ್ತೆ, ಅತಿಯಾದ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಅಂದರೆ ಹಲವಾರು ಕೈಗಾರಿಕೆಗಳು ಒಂದೇ ಪ್ರದೇಶದಲ್ಲಿ ಕೇಂದ್ರೀಕರಣ ಆಗೋದ್ರಿಂದ ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತೆ. ರಾಷ್ಟ್ರದ ಎಲ್ಲ ಪ್ರದೇಶಗಳಲ್ಲಿಯೂ ಸಹ ಹರಡುವಂತಹ ಸಾಮರ್ಥ್ಯವಿರುವ ಸಣ್ಣ ಕೈಗಾರಿಕೆಗಳು ಈ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸಿ ಅಭಿವೃದ್ಧಿಗೆ ಉತ್ತೇಜನವನ್ನು ನೀಡುತ್ತೆ. ಇಲ್ಲಿ ಸಣ್ಣ ಕೈಗಾರಿಕೆಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರವಾಗೋದಕ್ಕೂ ಕೂಡ ಅನುಕೂಲ ಇರುತ್ತೆ. ಅಂದರೆ ಇಲ್ಲಿ ಸಣ್ಣ ಕೈಗಾರಿಕೆ ಆಗಿರೋದ್ರಿಂದ ಸ್ಥಳಾಂತರಿಸೋದಕ್ಕೆ ಬಹಳ ಕಷ್ಟ ಆಗೋದಿಲ್ಲ. ಆದ್ದರಿಂದ ಕಡಿಮೆ ಜನಸಂಖ್ಯೆ ಇರುವಂತಹ ಕಡಿಮೆ ಅಭಿವೃದ್ಧಿ ಹೊಂದಿದಂತಹ ಪ್ರದೇಶದಲ್ಲಿಯೂ ಸಹ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು. ಇದರಿಂದಾಗಿ ಈ ರೀತಿಯ ಸಮಸ್ಯೆಗಳು ಅಂದರೆ ಜನದಟ್ಟಣೆ ಆಗಲಿ, ಮಾಲಿನ್ಯ ಆಗಲಿ, ಕೊಳಚೆ ಪ್ರದೇಶಗಳ ಉಗಮ ಆಗಲಿ, ಇವೆಲ್ಲ ಸಮಸ್ಯೆಗಳಿಂದ ನಾವು ಸ್ವಲ್ಪ ದೂರ ಇರ್ಬೋದು. ಇನ್ನು ತಂತ್ರಜ್ಞಾನದ ಅಭಿವೃದ್ಧಿ. ಸಣ್ಣ ಕೈಗಾರಿಕೆಗಳು ಆವಿಷ್ಕಾರಗಳನ್ನು ಸೃಷ್ಟಿಸಿ ಅವುಗಳನ್ನು ಅಳವಡಿಸಿಕೊಳ್ಳುವಂಥ ಹೆಚ್ಚಿನ ಸಾಮರ್ಥ್ಯವನ್ನು ಹೊಂದಿರ್ತವೆ. ಸಣ್ಣ ಉದ್ದಿಮೆದಾರರು ಹೊಸ ಆವಿಷ್ಕಾರಗಳನ್ನು ಮತ್ತು ವಸ್ತುಗಳನ್ನು ವಾಣಿಜ್ಯೀಕರಣಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ. ತಂತ್ರಜ್ಞಾನದ ವರ್ಗಾವಣೆ ಕೂಡ ಅತ್ಯಂತ ಸೂಕ್ತವಾಗಿರುತ್ತೆ ಮತ್ತು ಇವರು ರಫ್ತನ್ನು ಉತ್ತೇಜನ ಮಾಡ್ತಾರೆ. ರಫ್ತುಗಳ ಹೆಚ್ಚಳಕ್ಕೆ ಮತ್ತು ಅಧಿಕ ವಿದೇಶಿ ವಿನಿಮಯಗಳಿಗೆ ಸಣ್ಣ ಕೈಗಾರಿಕೆಗಳು ಗಣನೀಯ ಕೊಡುಗೆಯನ್ನು ನೀಡುತ್ತೆ. ಭಾರತದ ರಫ್ತುಗಳಲ್ಲಿ ಅವುಗಳ ಪಾಲು 40% ಅಂತ ಹೇಳಲಾಗುತ್ತೆ. 40% ರಫ್ತನ್ನು ಉತ್ಪಾದಿಸೋದು ಸಣ್ಣ ಕೈಗಾರಿಕೆಗಳು. ಇದು ಸಣ್ಣ ಕೈಗಾರಿಕೆಗಳ ಮಹತ್ವ. ಇನ್ನು ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ಯಾವ ರೀತಿಯ ಪಾತ್ರವನ್ನು ವಹಿಸುತ್ತೆ ಅಂತ ಇಲ್ಲಿ ನೋಡೋಣ. ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದರೆ MSME ವಿಭಾಗದ ವಾರ್ಷಿಕ ವರದಿಯ ಪ್ರಕಾರ ಏನು ಹೇಳಲಾಗಿದೆ, 2013 ಮತ್ತು 2014ರಲ್ಲಿ ಭಾರತದಲ್ಲಿ 488.46 ದಶಲಕ್ಷ ಉದ್ಯಮಗಳು ಕಾರ್ಯನಿರ್ವಹಿಸ್ತವೆ ಮತ್ತು ಅವುಗಳು 13,63,700 ಕೋಟಿ ಹೂಡಿಕೆಯನ್ನು ಮಾಡಿಕೊಂಡಿವೆ. ಅಂದರೆ 11.14 ಲಕ್ಷ ಉದ್ಯೋಗವನ್ನು ಜನರಿಗೆ ಸೃಷ್ಟಿ ಮಾಡ್ತಾ ಇವೆ. ಅದೇ ವರ್ಷದಲ್ಲಿ ರಾಷ್ಟ್ರೀಯ ಆದಾಯದ 7.8% ಪಾಲನ್ನು ಸಣ್ಣ ಕೈಗಾರಿಕೆಗಳು, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ತೆಗೆದುಕೊಂಡಿವೆ. ಅವು ಕೈಗಾರಿಕಾ ವಲಯದ ಉತ್ಪನ್ನದ ಮೌಲ್ಯದ 35% ಪಾಲು ಇದರಿಂದ ಸಿಗುತ್ತೆ. ಒಟ್ಟು ಕೈಗಾರಿಕಾ ಉದ್ಯೋಗದ 80% ಮತ್ತು ರಾಷ್ಟ್ರೀಯ ಒಟ್ಟು ರಫ್ತಿನಲ್ಲಿ 40% ಈ ಭಾರತದಲ್ಲಿರುವಂತಹ ಸಣ್ಣ ಕೈಗಾರಿಕೆಗಳು ಹೊಂದಿವೆ. ಇದು ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ಮಾಡಿದಂತಹ ಒಂದು ಮೋಡಿ. ಇನ್ನು ಈ ರೀತಿಯ ಕೈಗಾರಿಕೆಗಳಿಗೆ ಹಲವಾರು ಸಮಸ್ಯೆಗಳು ಇರ್ತವೆ. ಆ ಸಮಸ್ಯೆಗಳು ಏನೇನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಇರುವಂತಹ ಸಮಸ್ಯೆಗಳು ಯಾವ್ಯಾವು ಅಂತಂದರೆ, ಕಚ್ಚಾ ಸರಕುಗಳ ಅಲಭ್ಯತೆ. ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ಕಚ್ಚಾ ಸರಕುಗಳ ಅಗತ್ಯ ಬಿಡಿ ಭಾಗಗಳ ಮತ್ತು ಉಪಕರಣಗಳ ಕೊರತೆಯಿಂದ ನರಳ್ತಾ ಇವೆ. ಇಲ್ಲಿ ಪ್ರಾಥಮಿಕ ವಲಯದಲ್ಲಿ ಉತ್ಪಾದಿಸಲಾಗುವಂತಹ ಹಲವಾರು ಸರಕುಗಳು, ಕಚ್ಚಾ ವಸ್ತುಗಳು ಕರೆಕ್ಟ್ ಟೈಮಿಗೆ ತಲುಪೋದಿಲ್ಲ. ಆದ್ದರಿಂದಾಗಿ ಕಚ್ಚಾ ಸರಕುಗಳ ಅಲಭ್ಯತೆ ಉಂಟಾಗುತ್ತೆ. ನೆಕ್ಸ್ಟ್, ಹಣಕಾಸಿನ ಸಮಸ್ಯೆ. ಸಣ್ಣ ಉದ್ಯಮಗಳು ಅಸಮರ್ಪಕ ಪ್ರಮಾಣದ ಸ್ವಂತ ಬಂಡವಾಳವನ್ನು ಹೊಂದಿರೋದಿಲ್ಲ ಮತ್ತು ಅವುಗಳು ಸಾಲ ಪಡೆಯುವ ಸಾಮರ್ಥ್ಯವೂ ಕೂಡ ಅವುಗಳಿಗೆ ಕಡಿಮೆ ಇರುತ್ತೆ. ಆದ್ದರಿಂದ ಇಲ್ಲಿ ಹಣಕಾಸಿನ ಸಮಸ್ಯೆ ಸಣ್ಣ ಕೈಗಾರಿಕೆಗಳಿಗೆ ಬರುತ್ತೆ. ಇನ್ನು ಕಡಿಮೆ ತಾಂತ್ರಿಕ ಕೌಶಲ್ಯ.
ಈ ಉದ್ದಿಮೆಗಳ ತಾಂತ್ರಿಕ ಕೌಶಲ್ಯ ಮತ್ತು ನಿರ್ವಹಣಾತ್ಮಕ ಸಾಮರ್ಥ್ಯ ಅಸಮರ್ಪಕ ಆಗಿರುತ್ತೆ. ಸುಧಾರಿತ ತಂತ್ರಜ್ಞಾನವನ್ನು ಕೊಂಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವರ ಸಾಮರ್ಥ್ಯ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಹೂಡಿಕೆ ಕಡಿಮೆ ಇರುತ್ತೆ, ಅವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತು ಸಮರ್ಪಕವಾದಂತಹ ಜನಗಳು ಅವರಿಗೆ ಸಿಗೋದಿಲ್ಲ. ಹಾಗೆ ತಾಂತ್ರಿಕ ಕೌಶಲ್ಯ ಇರುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಜನರು ಸಿಗದೇ ಇರೋ ಕಾರಣ ಕಡಿಮೆ ತಾಂತ್ರಿಕ ಕೌಶಲ್ಯದ ಕೊರತೆಯಿಂದ ಸಣ್ಣ ಕೈಗಾರಿಕೆಗಳು ನರಳುತ್ತವೆ. ಹಾಗೆ ಮಾರುಕಟ್ಟೆ ಸಮಸ್ಯೆಗಳು. ಸಣ್ಣ ಉತ್ಪಾದಕರಿಗೆ ದೊಡ್ಡ ಉತ್ಪಾದಕರಂತೆ ಸಂಘಟಿತ ಮಾರಾಟದಲ್ಲಿ ಮತ್ತು ಆಕ್ರಮಣಕಾರಿ ಜಾಹೀರಾತಿನಲ್ಲಿ ತೊಡಗಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಜಾಹೀರಾತು ನೀಡೋದಕ್ಕೆ ಇವರಿಗೆ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ಇರೋದಿಲ್ಲ. ಅವರು ತಮ್ಮ ಮಾರಾಟಗಳನ್ನು ಉತ್ತೇಜಿಸೋದಕ್ಕೆ ಮಾರುಕಟ್ಟೆ ಸಂಶೋಧನೆಯನ್ನು ಕೈಗೊಳ್ಳುವ ಪರಿಸ್ಥಿತಿಯಲ್ಲಿಯೂ ಇರೋದಿಲ್ಲ. ಹೀಗಾಗಿ ಅವುಗಳು ಮಾರಾಟದ ಸಮಸ್ಯೆಯನ್ನು ಎದುರಿಸ್ತವೆ. ಇನ್ನು ಬೃಹತ್ ಕೈಗಾರಿಕೆಗಳಿಂದ ಪೈಪೋಟಿ. ಹಲವಾರು ಸನ್ನಿವೇಶಗಳಲ್ಲಿ ಏನಾಗುತ್ತೆ, ಬೃಹತ್ ಕೈಗಾರಿಕೆಗಳು ಸಣ್ಣ ಕೈಗಾರಿಕೆಗಳಿಗೆ ಹಾನಿ ಉಂಟು ಮಾಡುವಂತಹ ರೀತಿಯಲ್ಲಿ ಆಕ್ರಮಣಕಾರಿ ಮಾರಾಟ ಅಥವಾ ಕಚ್ಚಾ ವಸ್ತುಗಳ ಖರೀದಿಯಲ್ಲಿ ತೊಡಗುತ್ತವೆ. ಇದರಿಂದಾಗಿ ಸಣ್ಣ ಕೈಗಾರಿಕೆಗಳು ನಿಸ್ಸಹಾಯಕ ಸ್ಥಿತಿಗೆ ಬಂದು ತಲುಪ್ತವೆ. ಈ ಎಲ್ಲ ಕಾರಣಗಳು ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳು. ಇದು ಸಣ್ಣ ಕೈಗಾರಿಕೆಗಳ ಸಮಸ್ಯೆ ಆದರೆ ಪ್ರಾಥಮಿಕ ವಲಯ ಆದಂತಹ ಕೃಷಿಗೂ ಕೂಡ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ಇಲ್ಲಿ ಅದನ್ನು ಕೃಷಿ ಬಿಕ್ಕಟ್ಟು ಅಂತ ಡಿಫೈನ್ ಮಾಡಲಾಗುತ್ತೆ. ಈ ಕೃಷಿ ಬಿಕ್ಕಟ್ಟಿಗೆ ಕಾರಣಗಳೇನು ಮತ್ತು ಕೃಷಿ ಬಿಕ್ಕಟ್ಟನ್ನು ಪರಿಹಾರ ಮಾಡುವಂತಹ ಕ್ರಮಗಳೇನು ಅನ್ನೋದನ್ನು ನಾವಿಲ್ಲಿ ನೋಡೋಣ. ನಾವು ಈಗಾಗಲೇ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯ ಮಹತ್ವವನ್ನು ನೋಡಿದ್ವಿ. ಕೃಷಿ ಪ್ರಾಥಮಿಕ ವಲಯ ಎಷ್ಟು ಮಟ್ಟಿಗೆ ಅರ್ಥವ್ಯವಸ್ಥೆಯಲ್ಲಿ ಇಂಪಾರ್ಟೆನ್ಸನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಹಿಂದೆ ನೋಡಿದ್ವಿ. ಜೀವನೋಪಾಯಕ್ಕಾಗಿ ಹೆಚ್ಚಿನ ಸಂಖ್ಯೆಯ ಜನ ಕೃಷಿಯನ್ನು ಅವಲಂಬಿಸ್ತಾರೆ. ಈ ವಲಯದ ಉತ್ತಮ ಸಾಧನೆಯ ಅವಶ್ಯಕತೆಯನ್ನು ಕೃಷಿ ಬಿಂಬಿಸುತ್ತೆ. ಆದರೆ ಕೃಷಿಯು ಗಂಭೀರ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಗ್ರಾಮೀಣ ಜನರ ವಲಸೆ ಹೋಗೋಕೆ ಹಾಗೂ ಹೆಚ್ಚುತ್ತಾ ಇರುವಂತಹ ರೈತರ ಆತ್ಮಹತ್ಯೆ ಈ ಸಮಸ್ಯೆಗಳ ಕರಾಳ ಮುಖಗಳು. ರಾಷ್ಟ್ರೀಯ ಕೃಷಿಯ ಈ ಬಿಕ್ಕಟ್ಟಿಗೆ ಕಾರಣಗಳನ್ನು ಮತ್ತು ಪರಿಹಾರಗಳನ್ನು ನಾವಿಲ್ಲಿ ನೋಡೋಣ. ಕೃಷಿ ಬಿಕ್ಕಟ್ಟಿಗೆ ಕಾರಣಗಳು ಏನೇನು? ಸಣ್ಣ ಗಾತ್ರದ ಸಾಗುವಳಿ, ಹಿಡುವಳಿ. ಹಿಡುವಳಿ ಅಂದರೆ ಏನು ಅಂದರೆ ಒಂದು ಕುಟುಂಬ ಹೊಂದಿರಬಹುದಾದಂತಹ ಕೃಷಿ ಭೂಮಿ, ಅದಕ್ಕೆ ಹಿಡುವಳಿ ಅಂತ ಕರಿತೀವಿ. ಹಿಂದೆ ಏನಾಗ್ತಿತ್ತು, ಅವಿಭಕ್ತ ಕುಟುಂಬಗಳಿರ್ತಿದ್ವು, ಜಾಸ್ತಿ ಪ್ರಮಾಣದಲ್ಲಿ ಕೃಷಿ ಭೂಮಿ ಇರ್ತಿತ್ತು. ಹಾಗೆ ಕಾಲಾಂತರದಲ್ಲಿ ಏನಾಯಿತು, ಅವಿಭಕ್ತ ಕುಟುಂಬಗಳು ಒಡೆದು ಸಪ್ರೇಟ್ ಆಗುವಾಗ ಕೃಷಿ ಭೂಮಿಯು ಕೂಡ, ಈ ಹಿಡುವಳಿಯು ಕೂಡ ಸಣ್ಣ ತುಂಡುಗಳಾಗಿ ವಿಭಜಿಸಲ್ಪಡುತ್ತೆ. 2011-12 ಕೃಷಿ ಗಣತಿಯ ಪ್ರಕಾರ ಸಣ್ಣ ಮತ್ತು ಅಂಚಿನ ಹಿಡುವಳಿಗಳು ಅಂದರೆ ಸಣ್ಣ ಅಂದರೆ 1 ಹೆಕ್ಟರ್ ಅಥವಾ 2 ಹೆಕ್ಟರ್ ಹೊಂದಿರೋದು, ಅಥವಾ ಅಂಚಿನ ಅಂತಂದರೆ 1 ಹೆಕ್ಟರ್ಗಿಂತ ಕಡಿಮೆ ಹೊಂದಿರುವಂತಹ ಹಿಡುವಳಿಗಳ ಶೇಕಡ 85ರಷ್ಟಿದೆ. 85% ಭಾಗ ಬರೀ ಸಣ್ಣ ಸಣ್ಣ ಮತ್ತು ಅಂಚಿನ ಹಿಡುವಳಿಗಳು ಆಗಿವೆ. 2011 ಮತ್ತು 12ರಲ್ಲಿ ಹಿಡುವಳಿಗಳ ಸರಾಸರಿ ಗಾತ್ರ ಕೇವಲ 1.16 ಹೆಕ್ಟರ್, ಅಂದರೆ ಪ್ರತಿ ಕುಟುಂಬ ಸರಾಸರಿ 1.16 ಹೆಕ್ಟರ್ನಷ್ಟು ಭೂಮಿಯನ್ನು ಹೊಂದಿದೆ. ಇಷ್ಟು ಸಣ್ಣ ಗಾತ್ರದ ಭೂಮಿಯಲ್ಲಿ ಯಾವುದೇ ರೀತಿಯ ಉತ್ಪಾದನೆಯನ್ನು, ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಧುನಿಕ ಉತ್ಪಾದನಾ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದರ ಕಾರಣ ಸಣ್ಣ ಗಾತ್ರದ ಹಿಡುವಳಿಗಳು ಮತ್ತು ಸಾಗುವಳಿಯ ಕಾರಣದಿಂದಾಗಿ ಕೃಷಿ ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೀವಿ. ಹೀಗಾಗಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಕೃಷಿಕರು ಬಡವರಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಹಿಡುವಳಿಗಳ ಹಂಚಿಕೆ. ಹಿಡುವಳಿಗಳು ಸಣ್ಣ ತುಂಡುಗಳಾಗಿ ವಿಭಜಿಸಲ್ಪಡೋದು ಇದಕ್ಕೆ ಕಾರಣ. ಇನ್ನು ಅಧಿಕ ಜನಸಂಖ್ಯೆಯ ಒತ್ತಡ. ಅತಿ ಹೆಚ್ಚಿನ ಸಂಖ್ಯೆಯ ದುಡಿಮೆಗಾರರು ತುಂಡು ಭೂಮಿಯಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿ ವ್ಯಕ್ತಿಯ ಉತ್ಪಾದನೆ ಮತ್ತು ಆದಾಯ ತುಂಬ ಕಡಿಮೆ ಆಗುತ್ತೆ. ಹಲವಾರು ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರು ಕೃಷಿ ಕಾರ್ಮಿಕರಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬೇರೆಯವರ ಹತ್ರ ದುಡಿತಾರೆ. ಇದು ಕೂಡ ಕೃಷಿ ಬಿಕ್ಕಟ್ಟಿಗೆ ಕಾರಣ. ಇನ್ನು ಮಳೆ ಆಧಾರಿತ ಕೃಷಿ ಮತ್ತು ಬರಗಾಲ. 50% ಏನಾಗುತ್ತೆ, ಮಳೆ ಆಧಾರಿತ ಕೃಷಿಯನ್ನು ನಾವು ಹೊಂದಿದ್ದೀವಿ. ಭಾರತದ ಕೃಷಿ ಭೂಮಿ ಮಳೆಯನ್ನು ಹೆಚ್ಚಾಗಿ ಅವಲಂಬಿಸುತ್ತೆ.
ಮಳೆ ಅನ್ನೋದು ಅನಿಶ್ಚಿತ, ಅನಿಯಮಿತ ಮತ್ತು ಅಸಮರ್ಪಕ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಅದು ನಿಶ್ಚಿತ ಅವಧಿಯಲ್ಲಿ ಬರಲ್ಲ, ನಿಯಮಿತವಾಗಿ ಬರಲ್ಲ, ಹಾಗೆ ಸಮರ್ಪಕವಾಗಿ ಬರಲ್ಲ. ಕೃಷಿ ಭೂಮಿ 30% ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿದೆ. ಕೃಷಿ ಭೂಮಿಯ 30% ಭಾಗ ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿದರೆ ಉಳಿದ ಭೂಮಿ ಮಳೆಯನ್ನು ಅವಲಂಬಿಸುತ್ತೆ. ಭಾರತದ ಕೃಷಿಯನ್ನು ಮನ್ಸೂನ್ನೊಂದಿಗೆ ಆಡುವ ಜೂಜಾಟ ಅಂತ ಕರೀಲಾಗುತ್ತೆ. ನೀರಾವರಿಯ ಕೊರತೆ ಮತ್ತು ಆಗಾಗ ಉಂಟಾಗುವಂತಹ ಬರಗಾಲಗಳಿಂದ ಏನಾಗುತ್ತೆ, ಜನರ ಜೀವನ ನಿಷ್ಕೃಷ್ಟವಾಗಿ ಬದಲಾಗುತ್ತೆ. ಇದು ಒಂದು ಸಮಸ್ಯೆ, ಕೃಷಿ ಬಿಕ್ಕಟ್ಟಿಗೆ ಇರುವಂತಹ ಒಂದು ಕಾರಣ. ಇನ್ನು ಹಸಿರು ಕ್ರಾಂತಿ ಏನಾಯಿತು, ಅಕ್ಕಿ ಮತ್ತು ಗೋಧಿ ಬೆಳೆಗಾರರಿಗೆ ಅನುಕೂಲ ಆಯಿತು. ಶುಷ್ಕ ಪ್ರದೇಶಗಳಲ್ಲಿ ಇದು ಕೃಷಿಗೆ ಅಷ್ಟೇನು ಅನುಕೂಲ ಆಗಲಿಲ್ಲ. ಹಸಿರು ಕ್ರಾಂತಿ ತಂತ್ರಜ್ಞಾನ ವೆಚ್ಚದಾಯಕ ಆಗಿರುತ್ತೆ, ಅದು ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ಸಣ್ಣ ಹಿಡುವಳಿದಾರರು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಹೀಗೆ ಬಹಳಷ್ಟು ಕೃಷಿಕರು ಬಡವರಾಗಿ ಮತ್ತು ಹಿಂದುಳಿದವರಾಗಿ ಇರ್ತಾರೆ. ಇದು ಒಂದು ಕೃಷಿ ಬಿಕ್ಕಟ್ಟಿಗೆ ಕಾರಣ. ಇನ್ನು ಹೂಡಿಕೆಯಲ್ಲಿ ಇಳಿತ. ಪ್ರಾಥಮಿಕ ವಲಯದಲ್ಲಿ ಎಲ್ಲರೂ ಸೇವಾ ವಲಯದಲ್ಲಿ, ದ್ವಿತೀಯ ವಲಯದಲ್ಲಿ ಅಂದರೆ ಉತ್ಪಾದನಾ ವಲಯದಲ್ಲಿ ಹೂಡಿಕೆ ಮಾಡಿದರೆ ಕೃಷಿ ವಲಯದಲ್ಲಿ ಹೂಡಿಕೆ ಮಾಡೋದು ತುಂಬ ಕಡಿಮೆ. ಇದರಿಂದಾಗಿ ಕೃಷಿ ಬಿಕ್ಕಟ್ಟನ್ನು ನಾವು ಎದುರಿಸ್ತೀವಿ. ಇನ್ನು ಸಾಂಸ್ಥಿಕ ಮೂಲಗಳಿಂದ ಅಸಮರ್ಪಕ ಸಾಲ. ಸಂಸ್ಥೆಗಳಿಂದ ಅಸಮರ್ಪಕ ಸಾಲ, ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳಂತಹ ಔಪಚಾರಿಕ ಮೂಲಗಳಿಂದ ಕೃಷಿ ವಲಯಕ್ಕೆ ಸಾಲ ಪೂರೈಕೆಯಾಗೋದು ಅಸಮರ್ಪಕ ಆಗಿರುತ್ತೆ. ಕೃಷಿಕರು ಅನೌಪಚಾರಿಕ ಮೂಲಗಳಿಂದ ಸಾಲಕ್ಕೆ ಮೊರೆ ಹೋಗ್ತಾರೆ. ಅಂದರೆ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲವನ್ನು ಪಡ್ಕೊಳ್ತಾರೆ. ಇದರಿಂದ ಕೃಷಿಯ ಲಾಭದಾಯಕತ್ವ ತುಂಬ ಕುಗ್ಗುತ್ತಾ ಇದೆ. ಇದು ಕೂಡ ಒಂದು ಕೃಷಿ ಬಿಕ್ಕಟ್ಟಿಗೆ ಕಾರಣ. ಇನ್ನು ಲಾಭದಾಯಕ ಬೆಲೆ ಪಡೆಯಲು ಅಸಮರ್ಥತೆ. ಕೃಷಿ ಸರಕುಗಳ ಮಾರಾಟ ಹಲವಾರು ಸಮಸ್ಯೆಗಳಿಂದ ಬಾಧಿತ ಆಗಿರುತ್ತೆ. ಕೃಷಿ ಸರಕುಗಳಿಗೆ ಉತ್ತಮ ಬೆಲೆ ದೊರೆಯದೇ ಇರೋದು, ಬೆಲೆಯ ಪಾವತಿಯು ಸರಿಯಾದ ಸಮಯದಲ್ಲಿ ಆಗದೇ ಇರೋದು ಮತ್ತು ನಿಗದಿತ ಬೆಲೆ ಪಾವತಿಯಲ್ಲಿ ಹಲವಾರು ಕಡಿತಗಳು ಇರೋದ್ರಿಂದ ಏನಾಗುತ್ತೆ, ಕೃಷಿಕರಿಗೆ ದೊರೆಯುವಂತಹ ಪ್ರತಿಫಲ ಅತ್ಯಂತ ಕಡಿಮೆ ಇರುತ್ತೆ. ಸರ್ಕಾರದ ಬೆಂಬಲ ಬೆಲೆ ನೀತಿಯು ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಕಾರಣದಿಂದಾಗಿ ಏನಾಗುತ್ತೆ, ಕೃಷಿಯ ಬಿಕ್ಕಟ್ಟು ಕೃಷಿಕರಿಗೆ ಬಾಧತೆಯನ್ನು ತಂದೊಡ್ಡುತ್ತೆ. ಹೀಗೆ ಕೃಷಿಯಲ್ಲಿ ಆದಾಯ, ಇಳುವರಿ, ಬೆಲೆ, ತಂತ್ರಜ್ಞಾನ ಮತ್ತು ಸಾಲ ಬಹುವಿಧ ಸಮಸ್ಯೆಗಳು ಇರೋದ್ರಿಂದ ಕೃಷಿಯ ಆಕರ್ಷಣೆ ಕಡಿಮೆಯಾಗಿ ಅದನ್ನು ಎಲ್ಲರೂ ಸಹ ಬಿಡ್ತಾ ಇದ್ದಾರೆ. ಎಲ್ಲರೂ ನಗರದತ್ತ ಮುಖ ಮಾಡ್ತಾ ಇದ್ದಾರೆ. ಕೃಷಿಯು ಕಡಿಮೆ ಆಗ್ತಿದೆ. ಪ್ರಾಥಮಿಕ ವಲಯದಲ್ಲಿ ನಾವು ಹಿಂದಿನ ಒಂದು ಗ್ರಾಫಲ್ಲಿ ನೋಡಿದ್ವಿ, 1951ರಿಂದ 2013ರವರೆಗೆ ಹೇಗೆ ಕೃಷಿ ವಲಯ ಅಂದರೆ ಪ್ರಾಥಮಿಕ ವಲಯ ರಾಷ್ಟ್ರೀಯ ಆದಾಯದಲ್ಲಿ ಹೇಗೆ ಇಳಿತವನ್ನು ಕಂಡಿದೆ ಅನ್ನೋದನ್ನು ನೋಡಬಹುದು. ಇವೆಲ್ಲವುಗಳು ಕೃಷಿ ಬಿಕ್ಕಟ್ಟಿಗೆ ಕಾರಣಗಳು. ಇನ್ನು ಈ ಕೃಷಿ ಬಿಕ್ಕಟ್ಟನ್ನು ನಾವು ಹೇಗೆ ಪರಿಹಾರ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಒಂದಿಷ್ಟು ಪರಿಹಾರ ಕ್ರಮಗಳಿವೆ. ಸರ್ಕಾರದ ಹೂಡಿಕೆಯನ್ನು ಹೆಚ್ಚಿಸೋದು. ಹೇಗೆ ತೃತೀಯ ರಂಗಕ್ಕೆ, ದ್ವಿತೀಯ ರಂಗಕ್ಕೆ ಹೇಗೆ ಸರ್ಕಾರ ಹೂಡಿಕೆಯನ್ನು ಮಾಡುತ್ತೆ, ಅದೇ ರೀತಿಯಲ್ಲಿ ಸರ್ಕಾರ ಕೃಷಿ ವಲಯಕ್ಕೂ ಕೂಡ ಹೂಡಿಕೆಯನ್ನು ಮಾಡಬೇಕು. ಬರಗಾಲ ತಡೆಯೋದು, ನೀರಾವರಿ, ಬೀಜಗಳ ಹೊಸ ತಳಿಗಳ ಸಂಶೋಧನೆ, ಕಡಿಮೆ ನೀರನ್ನು ಉಪಯೋಗಿಸುವಂತಹ ಹೊಸ ಸಾಗುವಳಿ ಪದ್ಧತಿ ಮತ್ತು ಭೂಮಿ ಫಲವತ್ತತೆಯ ಸಂರಕ್ಷಣೆ, ಸಮರ್ಥ ಬೆಳೆ ಉತ್ಪಾದನೆ ಪದ್ಧತಿಗಳ ಕುರಿತು ಕೃಷಿಕರಲ್ಲಿ ಏನು ಮಾಡಬೇಕು, ತರಬೇತಿ ಮತ್ತು ವಿಸ್ತರಣಾ ಕಾರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ಸರ್ಕಾರ ಹೆಚ್ಚಿನ ಒಂದು ಗಮನವನ್ನು ಪ್ರಾಥಮಿಕ ರಂಗಕ್ಕೆ ಕೊಡೋದ್ರಿಂದ ನಾವು ಕೃಷಿ ಬಿಕ್ಕಟ್ಟನ್ನು ಪರಿಹಾರ ಮಾಡ್ಕೋಬಹುದು. ಹಾಗೆ ಸಾಲ ಸೌಲಭ್ಯಗಳ ವಿಸ್ತರಣೆ. ಸಣ್ಣ ಮತ್ತು ಅತಿ ಸಣ್ಣ ಕೃಷಿಕರು ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಂದ ಸಮರ್ಪಕ ಸಾಲವನ್ನು ಪಡೆಯುವಂತಹ ವ್ಯವಸ್ಥೆ ಆದರೆ ಏನಾಗುತ್ತೆ, ಹೆಚ್ಚಿನ ರೀತಿಯಲ್ಲಿ ಕೃಷಿಕರು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಹಾಗೆ ಮಾರುಕಟ್ಟೆ ಸುಧಾರಣೆಗಳು. ಕೃಷಿಕರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆಯ ಭರವಸೆ ಇರಬೇಕು. ಈ ಉದ್ದೇಶಕ್ಕಾಗಿ ಮಾರುಕಟ್ಟೆಗಳು ಮತ್ತು ಮಾರಾಟ ಸೌಕರ್ಯಗಳನ್ನು ಬಲಗೊಳಿಸೋದರ ಅಗತ್ಯ ಇದೆ. ಇನ್ನು ಬೆಳೆ ವಿಮೆ.
ಎಲ್ಲ ಪ್ರಕಾರಗಳ ಗಂಡಾಂತರಗಳಿಂದ ಕೃಷಿಕರಿಗೆ ಉಂಟಾಗುವ ನಷ್ಟವನ್ನು ಭರಿಸುವ ಮತ್ತು ಸರಿದೂಗಿಸುವ ವಿಮಾ ನೀತಿಯ ಅಗತ್ಯ ಇದೆ. ಅದರಂತೆ ವಿಮೆಯ ವೆಚ್ಚದ ಜೊತೆಗೆ ಅನುಸರಿಸುವಂತಹ ಕಾರ್ಯವಿಧಾನಗಳು ಮತ್ತು ವಿಧಿವಿಧಾನಗಳ ಕನಿಷ್ಠವಿರುವಂತಹ ಅಗತ್ಯ ಇದೆ. ಇದು ಬೆಳೆ ವಿಮೆ ಹೇಗೆ ಕೃಷಿ ಬಿಕ್ಕಟ್ಟನ್ನು ಪರಿಹಾರ ಮಾಡಬಹುದು ಅನ್ನೋದು. ಇನ್ನು ಸಲಹೆ ಮತ್ತು ನೈತಿಕ ಬೆಂಬಲ, ಇದು ಅತಿ ಇಂಪಾರ್ಟೆಂಟ್. ಕೃಷಿಕರಿಗೆ ನೀಡುವಂತಹ ಸಲಹೆ ಮತ್ತು ಕೃಷಿಕರು ನಷ್ಟಗಳಿಸಿದಾಗ ಅವರಿಗೆ ನೀಡಬಹುದಾದಂತಹ ನೈತಿಕ ಬೆಂಬಲ. ಹತಾಶೆಗೊಂಡಂತಹ ಕೃಷಿಕರಿಗೆ ಬೆಂಬಲವನ್ನು ನೀಡೋದಕ್ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಲಹಾ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಅವುಗಳ ಮೂಲಕ ರೈತರಿಗೆ ಆಗಬಹುದಾದಂತಹ ನಷ್ಟವನ್ನು ತಡಿಬಹುದು, ರೈತರ ಆತ್ಮಹತ್ಯೆಯನ್ನು ಕೂಡ ಇದರಿಂದ ತಡಿಬಹುದು. ಇನ್ನು ಖಾಸಗಿ ಲೇವಿದಾರರ ನಿಯಂತ್ರಣವನ್ನು ಮಾಡಬೇಕು. ಸಾಲ ಪಡೆದಂತಹ ಬಡ ಕೃಷಿಕರನ್ನು ಶೋಷಣೆ ಮಾಡದಂತೆ ಲೇವಾದೇವಿ ವ್ಯವಹಾರಸ್ಥರ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವುಗಳು ಕೂಡ ಕೃಷಿ ಬಿಕ್ಕಟ್ಟವನ್ನು ನಾವು ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ಕೆಲವು ಅಂಶಗಳು. ಈ ಪಾಠದಿಂದ ನಾವು ಕೃಷಿ ಬಿಕ್ಕಟ್ಟು ಅಂದರೆ ಏನು, ಕೃಷಿ ಬಿಕ್ಕಟ್ಟಿಗೆ ಕಾರಣಗಳೇನು, ಹಾಗೆ ಕೃಷಿ ಬಿಕ್ಕಟ್ಟನ್ನು ನಾವು ಹೇಗೆ ಪರಿಹಾರ ಮಾಡಬಹುದು, ಸಣ್ಣ ಕೈಗಾರಿಕೆಗಳು ಅಂದರೆ ಏನು, ಸಣ್ಣ ಕೈಗಾರಿಕೆಗಳ ಮಹತ್ವ ಏನು, ಹಾಗೆ ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅವು ತೆಗೆದುಕೊಳ್ಳುವಂತಹ ಪಾಲು, ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.